ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಕ್ಕೆ ಹೋಗಿರುವಂತಹ ಸೆಲ್ ಆರ್ಗನಲ್ ಯಾವುದು? ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಇಟ್ ಈಸ್ ಎ ಸೆಂಟ್ರಲಿ ಲೊಕೇಟೆಡ್ ಸ್ಪೆರಿಕಲ್ ಶೇಪ್ಡ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್. ಸೊ ಸೆಲ್ದು ಸೆಂಟ್ರಲ್ ಇರುತ್ತೆ, ಜೊತೆಗೆ ಮೆಂಬ್ರೇನ್ ಬೌಂಡ್ ಆಗಿರುತ್ತೆ. ಶೇಪ್ ಬಂದ್ಬಿಟ್ಟು ಯಾವುದು? ಸ್ಪೆರಿಕಲ್ ಶೇಪ್ ಆಗಿರುವಂತಹ ಸೆಲ್ ಆರ್ಗನಲ್ ಆಗಿರುತ್ತೆ. ಸೊ ಈ ನ್ಯೂಕ್ಲಿಯಸ್ ನಾವು ಫಸ್ಟ್ ಯಾರು ಕಂಡುಹಿಡಿದ್ರು ಅಂತಂದ್ರೆ ರಾಬರ್ಟ್ ಬ್ರೌನ್ ಅನ್ನುವಂಥವ್ರು ಕಂಡುಹಿಡಿತಾರೆ. ಯಾವಾಗ ಅಂತ ಅಂದ್ರೆ 1831 ಅಲ್ಲಿ ಕಂಡುಹಿಡಿಯುವಂಥದ್ದು. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ನೋಡೋದಾದ್ರೆ, ಸೊ ನ್ಯೂಕ್ಲಿಯಸ್ ಯಾವ ಶೇಪ್ ಅಲ್ಲಿ ಇದೆ ಅಂತ ಹೇಳಿದೆ, ನಾನು ಆಗ್ಲೇ ಓವಲ್ ಶೇಪ್ ಅಲ್ಲಿ ಇದೆ ಅಂತ ಹೇಳಿದೆ. ಇಟ್ ಈಸ್ ಕವರ್ಡ್ ಬೈ ಎ ಮೆಂಬ್ರೇನ್ ಕಾಲ್ಡ್ ನ್ಯೂಕ್ಲಿಯರ್ ಎನ್ವೆಲಾಪ್. ಸೊ ನ್ಯೂಕ್ಲಿಯಸ್ ಏನು ಒಂದು ಮೆಂಬ್ರೇನ್ ಇಂದ ಕವರ್ ಆಗಿರುತ್ತೆ, ಅದನ್ನ ನಾವೇನಂತ ಕರಿತೀವಿ? ನ್ಯೂಕ್ಲಿಯರ್ ಎನ್ವೆಲಾಪ್ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಈ ನ್ಯೂಕ್ಲಿಯರ್ ಎನ್ವೆಲಾಪ್ ಏನು ಇದೆಯಲ್ಲ, ಇದು ಬಂದ್ಬಿಟ್ಟು 2 ಲೇಯರ್ಸ್ ಇಂದ ಆಗಿರುತ್ತೆ. ಒಂದನ್ನ ನಾವು ಔಟರ್ ಮೆಂಬ್ರೇನ್ ಅಂತ ಕರಿತೀವಿ, ಇನ್ನೊಂದನ್ನ ನಾವೇನಂತ ಕರಿತೀವಿ? ಇನ್ನರ್ ಮೆಂಬ್ರೇನ್ ಅಂತ ಕರಿತೀವಿ. ಒಂದು ಔಟರ್ ಮೆಂಬ್ರೇನು, ಇನ್ನೊಂದು ಇನ್ನರ್ ಮೆಂಬ್ರೇನ್. ಇವೆರಡೂ ಮೆಂಬ್ರೇನ್ ನಡುವೆ ಏನಿರುತ್ತೆ? ಸ್ಪೇಸ್ ಇರುತ್ತೆ. ಅಂದ್ರೆ ಖಾಲಿ ಜಾಗ ಇದೆ ಅಲ್ವಾ, ಅದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಪೆರಿನ್ಯೂಕ್ಲಿಯರ್ ಸ್ಪೇಸ್. Perinuclear space means the space present between the outer and inner membrane of the nucleus is called perinuclear space. ಅದೇ ರೀತಿ ಈ ಮೆಂಬ್ರೇನ್ ನಾವು ಗಮನಿಸಿದ್ರೆ ಇಲ್ಲೇನಿದೆ? ಸ್ಮಾಲ್ ಓಪನಿಂಗ್ಸ್ ಕಾಣಿಸ್ತಾ ಇದೆ ಅಲ್ವಾ? ಈ ಸ್ಮಾಲ್ ಓಪನಿಂಗ್ಸ್ ನಾವೇನಂತ ಕರಿತೀವಿ ಅಂತ ಅಂದ್ರೆ ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ನೆಕ್ಸ್ಟ್ ಈ ನ್ಯೂಕ್ಲಿಯರ್ ಎನ್ವೆಲಾಪ್ ಏನಿದೆ, ಈ ನ್ಯೂಕ್ಲಿಯರ್ ಎನ್ವೆಲಾಪ್ ಒಂದು ಫ್ಲೂಯಿಡ್ ನ ಏನ್ ಮಾಡಿದೆ? ಕವರ್ ಮಾಡಿದೆ. ಆ ಫ್ಲೂಯಿಡ್ ನ ನಾವೇನಂತೀವಿ ಅಂತ ಅಂದ್ರೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಸೊ ಯಾವ ರೀತಿ ಈ ಸೆಲ್ ಅಲ್ಲಿ ಫ್ಲೂಯಿಡ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನ ನಾವೇನಂತೀವಿ? ಸೈಟೋಪ್ಲಾಸಮ್ ಅಂತ ಕರಿತೀವಲ್ವಾ? ಅದೇ ರೀತಿ ಈ ನ್ಯೂಕ್ಲಿಯಸ್ ಅಲ್ಲೂ ಕೂಡ ಒಂದು ಫ್ಲೂಯಿಡ್ ಕಂಟೆಂಟ್ ಇರುತ್ತೆ, ಅದನ್ನ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಈ ಸೈಟೋಪ್ಲಾಸಮ್ ಮತ್ತೆ ನ್ಯೂಕ್ಲಿಯೋಪ್ಲಾಸಮ್ ನ ಯಾವ್ದು ಸೆಪರೇಟ್ ಮಾಡುತ್ತೆ ಅಂತಂದ್ರೆ ಈ ಸೆಲ್ ಸುತ್ತ ಕವರ್ ಆಗಿರುವಂತಹ ಈ ಮೆಂಬ್ರೇನ್ ಯಾವುದು? ನ್ಯೂಕ್ಲಿಯರ್ ಎನ್ವೆಲಾಪ್ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್. ನೆಕ್ಸ್ಟ್ ಈ ನ್ಯೂಕ್ಲಿಯೋಪ್ಲಾಸಮ್ ನಾವು ಹಂಗೆ ನೋಡೋದಾದ್ರೆ ಇಲ್ಲೇನಿದೆ? ಒಂದು ಓವಲ್ ಅಥವಾ ಸ್ಪೆರಿಕಲ್ ಶೇಪ್ಡ್ ಸ್ಮಾಲ್ ಡೆನ್ಸ್ ಸ್ಟ್ರಕ್ಚರ್ ಇದೆ, ಅದನ್ನ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಸೊ ಈ ನ್ಯೂಕ್ಲಿಯೋಲಸ್ ಏನ್ ಕೆಲಸ ಅಂತ ಅಂದ್ರೆ ಇಟ್ ಪ್ಲೇಸ್ ಇಂಡೈರೆಕ್ಟ್ ರೋಲ್ ಇನ್ ಪ್ರೋಟೀನ್ ಸಿಂಥಸಿಸ್ ಬೈ ಪ್ರೊಡ್ಯೂಸಿಂಗ್ ರೈಬೋಸೋಮ್. ಸೊ ಪ್ರೋಟೀನ್ ಸಿಂಥಸಿಸ್ ಹೆಲ್ಪ್ ಮಾಡುತ್ತೆ, ಜೊತೆಗೆ ರೈಬೋಸೋಮ್ ಕೂಡ ಏನ್ ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲೇನು ಡಾಟ್ ಡಾಟ್ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್, ಅವೇನು ಅಂತ ಅಂದ್ರೆ ರೈಬೋಸೋಮ್ಸ್. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಈ ನ್ಯೂಕ್ಲಿಯೋಪ್ಲಾಸಮ್ ಅಲ್ಲಿ ಏನು ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಸ್ಪ್ರೆಡ್ ಆಗಿದೆಯಲ್ವಾ? ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ನಾವೇನಂತ ಕರಿತೀವಿ? ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಈ ಕ್ರೊಮ್ಯಾಟಿನ್ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಕಂಡೆನ್ಸ್ ಆಗಿ DNA ಆಗಿ ಕನ್ವರ್ಟ್ ಆಗುವಂತ. ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಯಸ್ ನ ನೋಡೋದಾದ್ರೆ ಇಟ್ ಕಂಟ್ರೋಲ್ಸ್ ದ ವೈಟಲ್ ಆಕ್ಟಿವಿಟೀಸ್ ಆಫ್ ದಿ ಸೆಲ್. ಸೊ ಸೆಲ್ ಅಲ್ಲಿ ಏನೇನ್ ಪ್ರಾಸೆಸ್ ನಡೀತದೆ ಅಂದ್ರೆ ಬೇರೆ ಸೆಲ್ ಆರ್ಗನಲ್ಸ್ ಎಲ್ಲ ಏನೇನ್ ಪ್ರಾಸೆಸ್ ಮಾಡ್ತವೆ ಎಲ್ಲ ಆಕ್ಟಿವಿಟೀಸ್ ನ ಕಂಟ್ರೋಲ್ ಮಾಡೋದು ಯಾವುದು? ನ್ಯೂಕ್ಲಿಯಸ್. ಇಟ್ ಕ್ಯಾರೀಸ್ ದ ಹೆರಿಡಿಟಿ ಮೆಟೀರಿಯಲ್ DNA. ಸೊ ಹೆರಿಡಿಟಿ ಮೆಟೀರಿಯಲ್ ಅಂತ ಅಂದ್ರೆ ಈ ಕ್ಯಾರೆಕ್ಟರ್ಸ್ಗಳು, ಅಂದ್ರೆ ಈಗ ಪೇರೆಂಟ್ಸ್ ಅಲ್ಲಿರೋ ಕ್ಯಾರೆಕ್ಟರ್ಸ್ ಮಕ್ಕಳು. ಸೊ ನೋಡಿದ್ರೆ ಮಗ ತಂದೆ ತರಾನೇ ಇದ್ದಾನೆ ಅಥವಾ ಮಗಳು ತಾಯಿ ತರಾನೇ ಇದೆ, ಅವ್ರ ತರಾನೇ ನಡವಳಿಕೆ ಇದೆ. ಈಗೇನು ಪೇರೆಂಟ್ಸ್ ಇಂದ ಏನು ಬಂದಿರುವಂತ ಕ್ಯಾರೆಕ್ಟರ್ಸ್ ಅನುವಂಶೀಯತೆ ಅಂತ ಕರಿತೀವಲ್ವಾ? ಸೊ ಅದೇನೇನ್ ಮಾಡುತ್ತೆ? ಕ್ಯಾರಿ ಮಾಡುತ್ತೆ. ಯಾವ್ದ್ರ ಮುಖಾಂತರ ಕ್ಯಾರಿ ಮಾಡುತ್ತೆ ಅಂತಂದ್ರೆ ಈ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ ಅಂತ ಅಂದ್ರೆ DNA ಅಂತೆ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಸೊ ಹಾಗಾಗಿ ಇದೇನ್ ಮಾಡುತ್ತೆ ಅಂತ ಅಂದ್ರೆ ಇಟ್ ಕ್ಯಾರೀಸ್ ದ ಹೆರಿಡಿಟಿ ಮೆಟೀರಿಯಲ್ DNA. ನೆಕ್ಸ್ಟ್ ಇಟ್ ಇಸ್ ಅ ಸೈಟ್ ಆಫ್ ಸಿಂಥಸಿಸ್ ಆಫ್ RNA. ಸೊ ಜೊತೆಗೆ ಇಲ್ಲಿ DNA ಇಂದ ಏನಾಗುತ್ತೆ? RNA ಕೂಡ ಸಿಂಥಸಿಸ್ ಆಗುತ್ತೆ. ಈ ಪ್ರಾಸೆಸ್ ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಕ್ರಿಪ್ಷನ್. ಐ ಹೋಪ್ ಎಲ್ರಿಗೂ ನ್ಯೂಕ್ಲಿಯಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ನೆಕ್ಸ್ಟ್ ಸೆಲ್ ಆರ್ಗನಲ್ ಬಂದ್ಬಿಟ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಇಟ್ ಈಸ್ ಎ ಕಂಟಿನ್ಯೂಯಸ್ ಕನೆಕ್ಟೆಡ್ ನೆಟ್ವರ್ಕ್ ಆಫ್ ಟ್ಯೂಬ್ಯೂಲ್, ಸಿಸ್ಟರ್ನೆ ಅಂಡ್ ವೆಸಿಕಲ್ಸ್. They are spread throughout the cytoplasm and covered with a special membrane. ಅಂದ್ರೆ ಏನೋ ನ್ಯೂಕ್ಲಿಯಸ್ ಔಟರ್ ಮೆಂಬ್ರೇನ್ ಇದೆಯಲ್ವಾ, ಈ ಔಟರ್ ಮೆಂಬ್ರೇನ್ ಇಂದ ಒಂದು ಕಂಟಿನ್ಯೂಸ್ ಆಗಿ ಫೋಲ್ಡಿಂಗ್ಸ್ ಬಂದಿದೆಯಲ್ವಾ, ಈ ಫೋಲ್ಡಿಂಗ್ಸ್ ನಾವೇನಂತ ಕರಿತೀವಿ ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನುವಂಥ ಟರ್ಮ್ ನ ಯಾರು ಕೊಡ್ತಾರೆ ಅಂತಂದ್ರೆ ಕೇತ್ ಪಾಟರ್ ಅನ್ನುವಂಥರು 1953 ಕೊಡ್ತಾರೆ. ಸೊ ಇಲ್ಲಿ ನೀವು ಗಮನಿಸಬಹುದು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ್ಯೂಕ್ಲಿಯರ್ದ ಎನ್ವೆಲಾಪ್ ಇದೆಯೇ ಅಥವಾ ನ್ಯೂಕ್ಲಿಯರ್ ಔಟರ್ ಮೆಂಬ್ರೇನ್ ಏನಿದೆ ಅಲ್ಲಿಂದ ಏನೋ ಸೀರೀಸ್ ಆಫ್ ಫೋಲ್ಡಿಂಗ್ ಬಂದಿದೆ. ಸೊ ಇಲ್ಲಿ ಎರಡ್ ತರದಿದೆ. ಸೊ ಕೆಲವುದ್ರ ಮೇಲೆ ಏನೋ ರೆಡ್ ಕಲರ್ ಡಾಟ್ಸ್ ಪ್ರೆಸೆಂಟ್ ಇದಾವೆ, ಇನ್ನ ಕೆಲವೊಂದ್ ಮೇಲೆ ಏನಾಗಿದೆ ಡಾಟ್ಸ್ ಗಳು ಪ್ರೆಸೆಂಟ್ ಇಲ್ಲ. ಸೊ ಈ ಡಾಟ್ಸ್ ಏನಪ್ಪಾ ಅಂತಂದ್ರೆ ರೈಬೋಸೋಮ್ಸ್ಗಳು. ಸೊ ಈ ರೈಬೋಸೋಮ್ಸ್ ಪ್ರೆಸೆನ್ಸ್ ಮತ್ತೆ ಆಬ್ಸೆನ್ಸ್ ಬೇಸಿಸ್ ಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಏನ್ ಮಾಡ್ತೀವಿ, ಎರಡು ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಎ ಗ್ರಾನ್ಯುಲಾರ್ ಅಥವಾ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ SER ಅಂತ ಕರಿತೀವಿ. ಸೊ ಯಾವುದು ಇನ್ನೊಂದು ಗ್ರಾನ್ಯುಲಾರ್ ಆರ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎ ಗ್ರಾನ್ಯುಲಾರ್ ಅಂತಂದ್ರೆ ಆಬ್ಸೆನ್ಸ್ ಆಫ್ ಗ್ರಾನ್ಯೂಲ್ಸ್ ನಥಿಂಗ್ ಬಟ್ ರೈಬೋಸೋಮ್ಸ್ ಆಬ್ಸೆಂಟ್ ಇದ್ರೆ ಅದನ್ನ ನಾವೇನಂತೀವಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದೇ ರೀತಿ ರೈಬೋಸೋಮ್ಸ್ ಪ್ರೆಸೆಂಟ್ ಇದ್ರೆ ಮೆಂಬ್ರೇನ್ದು ಸರ್ಫೇಸ್ ಮೇಲೆ ಅದನ್ನ ನಾವೇನಂತೀವಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಸೊ ಇದ್ರದ್ದು ಫಂಕ್ಷನ್ ನೋಡೋದಾದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಸಿಂಥಸಿಸ್ ಆಫ್ ದಿ ಲಿಪಿಡ್ ಮಾಲಿಕ್ಯೂಲ್ದು ಫಾರ್ಮೇಷನ್ ಆಗುತ್ತೆ ಅಥವಾ ಸಿಂಥಸಿಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಗ್ರಾನ್ಯುಲಾರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂತಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಸಿಂಥಸಿಸ್ ಆಫ್ ದ ಪ್ರೋಟೀನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟಿನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೆಕ್ಸ್ಟ್ ಸೆಲ್ ಆರ್ಗನಲ್ ಬಂದ್ಬಿಟ್ಟು ಯಾವುದು ಗಾಲ್ಗಿ ಆಪರೇಟಸ್ ಅಥವಾ ಇದನ್ನ ಗಾಲ್ಗಿ ಕಾಂಪ್ಲೆಕ್ಸ್ ಅಂತಾನು ಕರಿತೀವಿ. ಗಾಲ್ಗಿ ಕಾಂಪ್ಲೆಕ್ಸ್ or Golgi apparatus consists of a series of stacked flattened membrane bound pouches called cisternae. ಈ ಗಾಲ್ಗಿ ಆಪರೇಟಸ್ ಏನಿದೆ ಸೊ ಇದು ಯಾವ್ದ್ರಿಂದ ಆಗಿರುತ್ತೆ ಅಂತಂದ್ರೆ ಸೀರೀಸ್ ಆಫ್ ಸ್ಟಾಕ್ಡ್ ಫ್ಲಾಟ್ ಮೆಂಬ್ರೇನ್ ಬೌಂಡ್ ಪೌಚಸ್ ಇಂದ ಆಗಿರುತ್ತೆ. ಈ ಮೆಂಬ್ರೇನ್ ಬೌಂಡ್ ಪೌಚಸ್ ನಾವೇನಂತ ಕರಿತೀವಿ ಸಿಸ್ಟರ್ನಿ ಅಂತ ಕರಿತೀವಿ. ಈ ಗಾಲ್ಗಿ ಆಪರೇಟರ್ಸ್ ನ ಫಸ್ಟ್ ಯಾರಪ್ಪ ಡಿಸ್ಕವರ್ ಮಾಡ್ತಿದ್ರು ಅಂತ ಅಂದ್ರೆ ಕೆಮಿಲಿಯೋ ಗಾಲ್ಗಿ ಅನ್ನುವಂಥವ್ರು ಏನ್ ಮಾಡ್ತಾರೆ ಇದನ್ನ ಡಿಸ್ಕವರ್ ಮಾಡ್ತಾರೆ. It is structurally polarized, containing 3 primary compartments and 2 distinct networks. ಸೊ ಇದರಲ್ಲಿ ಏನಿರುತ್ತೆ 3 ಪ್ರೈಮರಿ ಕಂಪಾರ್ಟ್ಮೆಂಟ್ಸ್ ಇರುತ್ತೆ, ಜೊತೆಗೆ 2 ನೆಟ್ವರ್ಕ್ಸ್ ಫಾರ್ಮೇಶನ್ ಆಗಿರುತ್ತೆ. ಸೊ ಫಸ್ಟ್ ನೋಡೋದಾದ್ರೆ ಒನ್ ಬೈ ಒನ್ ಸಿಸ್ ಸ್ಪೇಸು, ಟ್ರಾನ್ಸ್ ಸ್ಪೇಸ್ ಮತ್ತೆ ಮೀಡಿಯಲ್ ರೀಜನ್ ಅಂತ ಬರುತ್ತೆ. ಮೇನ್ ಆಗಿ 3 ಕಂಪಾರ್ಟ್ಮೆಂಟ್. ಸೊ ಯಾವುದು ಇದು ಸಿಸ್ ಸ್ಪೇಸು. ಸೊ ಸಿಸ್ ಫೇಸ್ ನಾವು ಏನಂತ ಕರಿತೀವಿ ಅಂತಂದ್ರೆ ಎಂಟ್ರಿ ಫೇಸ್ ಅಂತಾನು ಕರಿತೀವಿ. ಈ ಮಧ್ಯದಲ್ಲಿ ಬರುತ್ತಲ್ಲ ಈ ಫೇಸ್ ನಾವೇನಂತ ಕರಿತೀವಿ ಮೀಡಿಯಲ್ ರೀಜನ್ ಅಂತ ಕರಿತೀವಿ. ಮಧ್ಯದಲ್ಲಿ ಬರುವಂತ ಫೇಸ್ ಯಾವ್ದಿದು ಮೀಡಿಯಲ್ ರೀಜನ್. ನೆಕ್ಸ್ಟ್ ಅದೇ ರೀತಿ ಸೊ ಲಾಸ್ಟ್ ಫೇಸ್ ನಾವೇನಂತ ಕರಿತೀವಿ ಟ್ರಾನ್ಸ್ ಫೇಸ್ ಆರ್ ಎಕ್ಸಿಟ್ ಫೇಸ್ ಅಂತ ಕರಿತೀವಿ. ಸೊ ಏನಪ್ಪ ಸಿಸ್ ಫೇಸ್ ಅಂತ ಅಂದ್ರೆ ದ ಸಿಸ್ ಫೇಸ್ ಇಸ್ ಲೊಕೇಟೆಡ್ ನಿಯರ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದಿಸ್ ನೆಟ್ವರ್ಕ್ ರಿಸೀವ್ಸ್ ದ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್. ಈ ಸಿಸ್ ಫೇನ್ ಏನಿದೆಯಲ್ವಾ ಇದೇನು ಯಾವಾಗ್ಲೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಡೆಗೆ ಪ್ರೆಸೆಂಟ್ ಇರುತ್ತೆ. ಇದ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಸಿಂಥಸಿಸ್ ಆಗಿ ಬರ್ತಾವಲ್ಲ ಇಟ್ ಮೇ ಬಿ ಸ್ಮೂತ್ ಆರ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ ಕೊಡುತ್ತೆ ಪ್ರೋಟೀನ್ ಮತ್ತೆ ಲಿಪಿಡ್ ಮಾಲಿಕ್ಯೂಲ್ಸ್ ನಲ್ವಾ. ಆ ಲಿಪಿಡ್ ಮತ್ತೆ ಪ್ರೋಟೀನ್ ಮಾಲಿಕ್ಯೂಲ್ ಏನ್ ಸಿಂಥಸಿಸ್ ಆಗಿ ಬರುತ್ತಲ್ಲ ಅದನ್ನ ಏನ್ ಮಾಡುತ್ತೆ ಈ ಸಿಸ್ ಫೇಸ್ ರಿಸೀವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಇದನ್ನ ಎಂಟ್ರಿ ಫೇಸ್ ಅಂತಾನು ಕರೀತದೆ.
ನೆಕ್ಸ್ಟ್ ಸಿಸ್ ಫೇಸ್ ಆದ್ಮೇಲೆ ಮಧ್ಯದಲ್ಲಿ ಬರುತ್ತಲ್ಲ ಈ ಪೋರ್ಷನ್, ಈ ಪೋರ್ಷನ್ ನಾವೇನಂತ ಕರಿತೀವಿ, ಮೀಡಿಯಲ್ ರೀಜನ್ ಅಂತ ಕರಿತೀವಿ. ದ ಸೆಂಟ್ರಲ್ ಲೇಯರ್ಸ್ ಆಫ್ ದ ಸಿಸ್ಟರ್ನಿ ವೇರ್ ಆನ್ಗೋಯಿಂಗ್ ಕೆಮಿಕಲ್ ಮಾಡಿಫಿಕೇಶನ್ ಟೇಕ್ಸ್ ಪ್ಲೇಸ್ ಇಸ್ ದಿ ಮೀಡಿಯಲ್ ರೀಜನ್. ಸೊ ಮೀಡಿಯಲ್ ರೀಜನ್ ಅಂತಂದ್ರೇನು, ಸೆಂಟ್ರಲ್ ರೀಜನ್ ಯಾವುದು, ಸಿಸ್ಟರ್ನೆ. ಸಿಸ್ಟರ್ನೆ ಅಂದ್ರೇನು, ಈ ಫೋಲ್ಡಿಂಗ್ ಆಗಿದೆಯಲ್ಲ ಮೆಂಬ್ರೇನ್ಸ್, ಅದನ್ನ ನಾವೇನಂತೀವಿ, ಸಿಸ್ಟರ್ನೆ ಅಂತ ಕರಿತೀವಿ. ಈ ಸಿಸ್ಟರ್ನೆ ಮಧ್ಯಭಾಗದಲ್ಲಿ ನಾವೇನಂತೀವಿ, ಮೀಡಿಯಲ್ ರೀಜನ್ ಅಂತ ಕರಿತೀವಿ. ಸೊ ಇದ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ, ಇಲ್ಲೇನ್ ಬಂದಿರುತ್ತಲ್ಲ ಪ್ರೋಟೀನ್ ಮತ್ತೆ ಲಿಪಿಡ್ ಮಾಲಿಕ್ಯೂಲ್ಸ್ ಸಿಸ್ ಫೇಸ್ ಇಂದ, ಅದನ್ನ ಏನ್ ಮಾಡುತ್ತೆ, ಮಾಡಿಫೈ ಮಾಡುತ್ತೆ. ಏನ್ ಮಾಡಿಫೈ ಮಾಡೋದು ಅಂತಂದ್ರೆ, ಕಾರ್ಬೋಹೈಡ್ರೇಟ್ಸ್ ನ ಏನ್ ಮಾಡುತ್ತೆ, ಆಡ್ ಮಾಡುತ್ತೆ ಅದಕ್ಕೆ. ಯಾವುದು, ಪ್ರೋಟೀನ್ಗಾಗಿರ್ಬೋದು ಅಥವಾ ಲಿಪಿಡ್ಸ್ಗಾಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ನ ಆಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು, ಟ್ರಾನ್ಸ್ಫೇಸ್. ಈ ಟ್ರಾನ್ಸ್ಫೇಸ್ ನ ನಾವೇನಂತ ಕರಿತೀವಿ, ಎಕ್ಸಿಟ್ ಫೇಸ್ ಅಂತ ಕರಿತೀವಿ. ದ ನೆಟ್ವರ್ಕ್ ಆಫ್ ಸಿಸ್ಟರ್ನಿ farthest from the endoplasmic reticulum. This site sorts and dispatches the finished molecules into vesicles. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಇಲ್ಲೇನೋ ಪ್ರಾಸೆಸಿಂಗ್ ಆಗುತ್ತಲ್ಲ ಇಲ್ಲಿ ಮೀಡಿಯಲ್ ರೀಜನ್ ಅಲ್ಲಿ, ಆ ಪ್ರಾಸೆಸಿಂಗ್ ಆಗಿರುವಂತಹ ಲಿಪಿಡ್ ಅಥವಾ ಪ್ರೋಟೀನ್ ಮಾಲಿಕ್ಯೂಲ್ಸ್ ಟ್ರಾನ್ಸ್ ಫೇಸ್ ಬಂದಾಗ ವೆಸಿಕಲ್ ಫಾರ್ಮ್ ಕನ್ವರ್ಟ್ ಆಗುತ್ತೆ. ವೆಸಿಕಲ್ ಅಂತ ಅಂದ್ರೇನು, ಓವಲ್ ಶೇಪ್ಡ್ ಸ್ಟ್ರಕ್ಚರು. ಈ ವೆಸಿಕಲ್ ಫಾರ್ಮ್ ಕನ್ವರ್ಟ್ ಆಗ್ಬಿಟ್ಟು ಏನಾಗುತ್ತೆ, ರಿಲೀಸ್ ಆಗುತ್ತೆ. ಸೊ ಇದು ಯಾವುದು ಕೆಲಸ, ಏನೋ ಇಲ್ಲಿ ಬಂದಿದ್ದು ಸಿಸ್ ಫೇಸ್ ಇಂದ ಎಂಟರ್ ಆಗಿದ್ದು ಪ್ರೋಟೀನ್ ಅಥವಾ ಲಿಪಿಡ್ ಏನ್ ಮಾಡುತ್ತೆ, ಪ್ರಾಸೆಸ್ ಮಾಡುತ್ತೆ. ಪ್ರಾಸೆಸ್ ಮಾಡಿ ಟ್ರಾನ್ಸ್ಫೇಸ್ ವೆಸಿಕಲ್ ಮುಖಾಂತರ ಏನ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಸೊ ಇಲ್ಲಿ ನಿಮಗ್ ಕಾಣ್ಬೋದು ಯಾವುದು, ಸೆಕ್ರೀಟರಿ ವೆಸಿಕಲ್ ಅಂತ ಇದೆಯಲ್ಲ. ಇದ್ರದ್ದು ಫಂಕ್ಷನ್ ನೋಡೋದಾದ್ರೆ ಏನು, ಇದ್ರದ್ದು ಫಂಕ್ಷನ್ ಅಂತ ಅಂದ್ರೆ, ಒಂದು ಪ್ರೋಟೀನ್ ಅಂಡ್ ಲಿಪಿಡ್ ಮಾಡಿಫಿಕೇಶನ್. ಇದ್ಯಾರು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಪ್ರೋಟೀನ್ ಮತ್ತೆ ಲಿಪಿಡ್ ಸಿಂಥಸಿಸ್ ಆಗ್ತಾ ಇರುತ್ತಲ್ವಾ, ಅದನ್ನ ಏನ್ ಮಾಡುತ್ತೆ, ಮಾಡಿಫೈ ಮಾಡುತ್ತೆ. ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ, ಪೋಸ್ಟ್ ಆಫೀಸ್ ಆರ್ ಶಿಪ್ಪಿಂಗ್ ಸೆಂಟರ್ ಆಫ್ ದ ಸೆಲ್ ಅಂತಾನು ಕೂಡ ಕರೀತಾರೆ. ನೆಕ್ಸ್ಟ್ ಇದ್ರೊಂದು ಕೆಲಸ ಏನಪ್ಪಾ ಅಂತಂದ್ರೆ, ಇನ್ವಾಲ್ವ್ ಇನ್ ಎಕ್ಸೋಸೈಟೋಸಿಸ್ ಪ್ರಾಸೆಸ್. ಎಕ್ಸೋಸೈಟೋಸಿಸ್ ಅಂತ ಅಂದ್ರೆ ಇದೇನ್ ವೆಸಿಕಲ್ ಫಾರ್ಮೇಶನ್ ಆಗಿರುತ್ತಲ್ವಾ, ಈ ವೆಸಿಕಲ್ಸ್ ನ ಏನ್ ಮಾಡುತ್ತೆ, ಪ್ಲಾಸ್ಮಾ ಮೆಂಬ್ರೇನ್ಸ್ ಜೊತೆಗೆ ಹೋಗಿ ಬೌಂಡ್ ಆಗ್ತವೆ. ಬೌಂಡ್ ಆಗ್ಬಿಟ್ಟು ಸೆಲ್ಸ್ ಇಂದ ಅದು ಎಕ್ಸಿಟ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ಈ ಪ್ರಾಸೆಸ್ ಅಂದ್ರೆ ಎಕ್ಸಿಟ್ ಫ್ರಮ್ ದ ಸೆಲ್, ಎಕ್ಸೋಸೈಟೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಟ್ ಪ್ರೊಡ್ಯೂಸಸ್ ದ ಲೈಸೋಸೋಮ್ಸ್. ಇನ್ನೇನ್ ಕೆಲಸ ಅಂತಂದ್ರೆ, ಪ್ರೊಡಕ್ಷನ್ ಆಫ್ ದಿ ಲೈಸೋಸೋಮ್ಸ್.